ಶಿಕ್ಷಣದಲ್ಲಿ ಮಾತೃಭಾಷೆ ಕಡ್ಡಾಯ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಶಿಕ್ಷಣದಲ್ಲಿ ಕನ್ನಡ ಕಡ್ಡಾಯವಲ್ಲ, ಮಾತೃಭಾಷೆ ನಿರ್ಧರಿಸುವುದು ಪಾಲಕರು ವಿದ್ಯಾರ್ಥಿಗಳ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ರಾಜ್ಯ ಸರ್ಕಾರ ಮಾತೃಭಾಷೆ ಹೇರುವಂತಿಲ್ಲ, ತಂದೆ ತಾಯಿಯ ಭಾಷೆಯೇ ಮಕ್ಕಳ ಮಾತೃಭಾಷೆ ಎಂದು ಮುಖ್ಯ ನ್ಯಾಯಮೂರ್ತಿ ಎಂ.ಆರ್. ಲೋಧಾ ಅವರನ್ನೊಳಗೊಂಡ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠ ಇಂದು ತೀರ್ಪು ನೀಡಿದೆ. 1ರಿಂದ 4ನೇ ತರಗತಿಯವರೆಗೆ ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸಬೇಕು ಅಂತ 1994ರಲ್ಲಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟ್ ಮೆಟ್ಟಿಲೇರಿದ್ವು. ಈ ವೇಳೆ ಕೋರ್ಟ್ ಅಧಿಸೂಚನೆಯನ್ನ ಅನೂರ್ಜಿತಗೊಳಿಸಿತ್ತು. ಬಳಿಕ ತೀರ್ಪು ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ್ದ ಪಿ ಸದಾಶಿವಂ ಅವರನ್ನೊಳಗೊಂಡ ಪೀಠ ಪ್ರಕರಣವನ್ನ ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿರೋ ಅಂತದ್ದು ಯಾವುದೇ ಕಾರಣಕ್ಕೂ ಮಾತೃಭಾಷೆನ ರಾಜ್ಯ ಸರ್ಕಾರ ಹೇರೋ ಅಂತಿಲ್ಲ, ವಿದ್ಯಾರ್ಥಿಗಳ ಮೇಲಾಗಿರಬಹುದು, ಪೋಷಕರ ಮೇಲಾಗಿರಬಹುದು, ಅದು ಅವರ ಸ್ವಇಚ್ಛೆ ಅಂತ ಒಂದು ತೀರ್ಪನ್ನ ನೀಡಿದೆ. ಏನಿದೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಪ್ರಶಾಂತ್? ಮಧುಸೂದನ್, 2008ರಲ್ಲಿ ರಾಜ್ಯ ಹೈಕೋರ್ಟ್ ಇಡೀ ಒಂದು ಭಾಷಾ ನೀತಿ ಬಗ್ಗೆ ಏನೊಂದು ನಿರ್ಧಾರವನ್ನು ಹೇಳಿತ್ತು. ರಾಜ್ಯ ಸರ್ಕಾರದ ಆದೇಶ 94ರ ಆದೇಶವನ್ನು ಸ್ಟ್ರಕ್ ಡೌನ್ ಮಾಡಿತ್ತು. ಅದನ್ನು ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಎತ್ತಿ ಹಿಡಿದಿದೆ. ಪ್ರಮುಖವಾಗಿ 5 ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ರೆಫರ್ ಮಾಡಿತ್ತು. ಅದರಲ್ಲಿ ಮೊದಲನೇ ಪ್ರಶ್ನೆ ಆಗಿತ್ತು ಮಾತೃಭಾಷೆ ಎಂದ್ರೇನು ಅಂತಕ್ಕಂಥದ್ದನ್ನು. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳಿದೆ, ಯಾವುದು ಪಾಲಕರ ಭಾಷೆ, ತಂದೆ ತಾಯಿಗಳು ಮಕ್ಕಳಿಗೆ ಯಾವ ಭಾಷೆಯನ್ನು ಕಲಿಸ್ತಾರೋ ಅದು ಮಾತೃಭಾಷೆ. ರಾಜ್ಯ ಸರ್ಕಾರ ಹೇಳ್ತಕ್ಕಂಥ ಭಾಷೆ ಮಾತೃಭಾಷೆ ಆಗಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಇದರ ಅರ್ಥ ಸ್ಪಷ್ಟ. ರಾಜ್ಯ ಸರ್ಕಾರ ಮಾತೃಭಾಷೆಯನ್ನು ಕನ್ನಡವನ್ನು ಕಡ್ಡಾಯವಾಗಿ ಮಾತೃಭಾಷೆಯನ್ನು ಕಲಿಸಲು ಹೊರಟಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಾತೃಭಾಷೆಯನ್ನು ನಿರ್ಧರಿಸ್ತಕ್ಕಂಥದ್ದು ಮಾತೃಭಾಷೆ ಪಾಲಕರ ಭಾಷೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಎರಡನೇ ಪ್ರಶ್ನೆ, ಮಗು ಮತ್ತು ಪಾಲಕರಿಗೆ ಮಾತೃಭಾಷೆಯನ್ನು ಕಲಿಕೆಯ ಭಾಷೆಯನ್ನು ನಿರ್ಧರಿಸ್ತಕ್ಕಂಥ ಹಕ್ಕಿದೆ ಅಂತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇದನ್ನು ಒಪ್ಪಿಕೊಂಡಿದೆ. ಆರ್ಟಿಕಲ್ 19(1)A ಪ್ರಕಾರ ಯಾವ ಒಂದು ಹಕ್ಕಿದೆಯೋ ಪ್ರತಿಯೊಬ್ಬ ನಾಗರಿಕನಿಗೂ ಅದೇ ಹಕ್ಕಿನ ಪ್ರಕಾರ ಮಗು ಮತ್ತು ಪಾಲಕರಿಗೆ ಕಲಿಕೆಯ ಭಾಷೆಯನ್ನು ನಿರ್ಧರಿಸ್ತಕ್ಕಂಥ ಹಕ್ಕಿದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಹೇಳಿದೆ. ಮೂರನೇ ಪ್ರಶ್ನೆಯನ್ನು ಕೇಳಲಾಗಿತ್ತು, ರಾಜ್ಯ ಸರ್ಕಾರದ ಏನು ಆದೇಶ ಇತ್ತು ಅದು ಏನೊಂದು ಇಂಪೋಸ್ಡ್ ಆದೇಶ ಇತ್ತು, ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದ ಅಂತಕ್ಕಂಥದ್ದನ್ನು ಕೇಳಲಾಗಿತ್ತು. ಸುಪ್ರೀಂ ಕೋರ್ಟ್ ಇದಕ್ಕೆ ಎಫರ್ಮೇಟಿವ್ ಆಗಿ ಹೇಳಿದೆ, ರಾಜ್ಯ ಸರ್ಕಾರಕ್ಕೆ ಮಗುವಿನ ಕಲಿಕೆಯ ಭಾಷೆಯನ್ನು ಹೇರ್ತಕ್ಕಂಥ ಅಧಿಕಾರ ಸರ್ವಥಾ ಇಲ್ಲ. 19(1)A ಪ್ರಕಾರ ಆ ಹಕ್ಕು ಮಗು ಮತ್ತು ಪಾಲಕರಿಗಿದೆ. ಆ ಮೂಲಕ ರಾಜ್ಯ ಸರ್ಕಾರ ಏನೊಂದು ಕನ್ನಡ ಕಡ್ಡಾಯ ಭಾಷೆಯನ್ನಾಗಿ ಹೇರಲು ಹೊರಟಿತ್ತು, ಆ ಅಧಿಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ. ರಾಜ್ಯ ಸರ್ಕಾರಕ್ಕೆ ಈ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಆದೇಶವನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಇಲ್ಲ, ಇದನ್ನು ಸ್ಟ್ರಕ್ ಡೌನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ತನ್ನ ತೀರ್ಪಿನಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕನ್ನಡದ ಸಾಹಿತಿಗಳು ಮತ್ತು ಪರಿಣಿತರು ಏನೊಂದು ಅಭಿಮತವನ್ನು ವ್ಯಕ್ತಪಡಿಸ್ತಾರೆ, ಮಗುವಿಗೆ 1ರಿಂದ 4ನೇ ತರಗತಿಯವರೆಗೆ ಆಯಾ ರಾಜ್ಯದ ಭಾಷೆಯನ್ನು ಕಲಿಸಿದ್ರೆ ಆ ಮಗುವಿನ ಉತ್ಥಾನ ಚೆನ್ನಾಗಾಗ್ತದೆ ಅಂತಕ್ಕಂಥದ್ದನ್ನೇನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಇದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ. ಆದರೆ ಮೂಲಭೂತ ಹಕ್ಕುಗಳ ಪ್ರಶ್ನೆ ಬಂದಾಗ ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದೆ, ರಾಜ್ಯ ಸರ್ಕಾರದ ಆದೇಶ ಅಂತಕ್ಕಂಥದ್ದನ್ನು ಹೇಳಿದೆ. ಸುಪ್ರೀಂ ಕೋರ್ಟ್ ಅನ್ಎಡೆಡ್ ಸ್ಕೂಲ್ಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳಿಗೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಭಾಷೆಯನ್ನು ಹೇರ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದನ್ನು 4ನೇ ಪ್ರಶ್ನೆಗೆ ಉತ್ತರ ನೀಡಿದೆ. ಕೊನೆಯ ಪ್ರಶ್ನೆ, ಸುಮಾರು 10 ವರ್ಷಗಳ ಹಿಂದೆ ಜಸ್ಟಿಸ್ ರೂಮಾ ಪಾಲ್ ಕೂಡ ಲಿಂಗ್ವಿಸ್ಟಿಕ್ ಮೈನಾರಿಟಿ ಶಾಲೆಗಳು ಮತ್ತು ಕಾಲೇಜ್ಗಳ ಬಗ್ಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ತೀರ್ಪು ನೀಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ
ಆರ್ಟಿಕಲ್ 30ರ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮ ಭಾಷೆ ಮತ್ತು ಶಾಲೆಯನ್ನ ತಮ್ಮ ಸಂಸ್ಥೆಯನ್ನ ಪ್ರಶಾಂತ್ ನಾತು, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ರಾಜ್ಯ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ, ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು, ಶಿಕ್ಷಣದಲ್ಲಿ ಮಾತೃಭಾಷೆ ಕಡ್ಡಾಯವಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಕೂಡ ಇದರಿಂದ ಹಿನ್ನಡೆ ಆಗಿರುವಂತದ್ದು. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಈ ಒಂದು ನಿಜವಾದ ಸುಪ್ರೀಂ ಕೋರ್ಟ್ ಆದೇಶ ಈ ಜನಸಾಮಾನ್ಯರ ಗೆಲುವು ಅಂತ ನಾನು ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಏನು ಅಂದ್ರೆ, ಪ್ರತಿಯೊಂದು ಮಗು ಮತ್ತೆ ಅವರ ತಂದೆ ತಾಯಿಯ ಇಚ್ಛೆಯ ಮೇರೆಗೆ ಆ ಒಂದು ಭಾಷೆಯನ್ನ ಆಯ್ಕೆ ಮಾಡೋದಕ್ಕೆ ಮತ ಇರುತ್ತೆ. ಅದನ್ನೇ ನಾವು ಹೈಕೋರ್ಟ್ ಅಲ್ಲೂ ಕೂಡ ಎತ್ತಿಡಿದಿದ್ರು. ಆದ್ರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿರೋ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಸಂತೋಷ ಇದೆ. ಆದ್ರೆ ದುಃಖ ಏನಪ್ಪಾ ಅಂದ್ರೆ, ಈ ರಾಜ್ಯದಲ್ಲಿ ಇದನ್ನ ಹೋರಾಟ ಮಾಡಿರತಕ್ಕಂತ ಮುಖ್ಯವಾಗಿ ನಮ್ಮ ಭೀಷ್ಮ ಪಿತಾಮಹ ಅಂತ ಅನ್ಸ್ಕೊಂಡಂತ ನಮ್ಮ ಶರ್ಮಾಜಿ ಅವರಿಲ್ಲ, ಕೃಷ್ಣಯ್ಯರವರಿಲ್ಲ. ಇವರುಗಳು ನಿಜವಾಗ್ಲೂ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅವರ ಆತ್ಮಕ್ಕೆ ಸಂತೋಷ ಸಿಗ್ಲಿ ಅಂತ ನಾನು ವಿನಂತಿ ಮಾಡ್ಕೊಂತೀನಿ. ಆದ್ರೆ ಇದು ಎಲ್ಲರ ಜಯ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹಾಗಾದ್ರೆ ಶಶಿಕುಮಾರ್ ಅವರೇ, ನೀವು ಈ ಒಂದು ತೀರ್ಪನ್ನ ಬಹಳ ಅದ್ದೂರಿಯಾಗಿ ಸ್ವಾಗತಿಸ್ತೀರಾ? ಇದು ಪಾಲಕ ಪೋಷಕರ ಜಯ ಅಂತ ಸ್ವಾಗತಿಸ್ತೀವಿ. ಯಾಕಂದ್ರೆ ಖಾಸಗಿ ಶಾಲೆ ಅನ್ನೋದಕ್ಕಿಂತ ಇದರ ಹಿನ್ನೆಲೆಯಲ್ಲಿ ಅನೇಕ ಬೇರೆ ಬೇರೆ ಸಮಸ್ಯೆಗಳು ಬಗೆಹರಿಯುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ವೈಜ್ಞಾನಿಕವಾದ ನಿಲುವು, ಇದು ವೈಜ್ಞಾನಿಕವಾದ ಆಧಾರ ಇರತಕ್ಕಂತ ನಿಲುವು ಅಂತ ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಈ ಒಂದು ಜಯ ಮಕ್ಕಳ ನಿಜವಾದ ಕಲಿಕೆ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀಳುತ್ತೆ. ಓಕೆ, ಧನ್ಯವಾದಗಳು ಶಶಿಕುಮಾರ್ ಅವರೇ, ನೀವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಶಿಕ್ಷಣದಲ್ಲಿ ಮಾತೃಭಾಷೆ ಕಡ್ಡಾಯವಲ್ಲ ಅನ್ನೋ ಒಂದು ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು. ಮತ್ತೆ ನಾನು ಪ್ರಶಾಂತ್ ನಾತು ಅವ್ರನ್ನ ಸಂಪರ್ಕಿಸ್ತಾ ಇದ್ದೀವಿ. ಈಗ ಪ್ರಶಾಂತ್ ನಾತು ಅವರೇ, ನೀವು ಈಗಾಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಮುಂದೆ ಇತ್ತು ಅನ್ನೋದ್ರ ಬಗ್ಗೆ ಸಮಗ್ರ ವಿಶ್ಲೇಷಣೆ ಕೊಡ್ತಾ ಇದ್ರಿ. ಮುಂದುವರೆದ ಭಾಗವಾಗಿ ಏನು ಹೇಳ್ತೀರಿ ಈಗ? ಮಧುಸೂದನ್, ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ ಇವತ್ತು ಮಾತೃಭಾಷೆ ಎಂದ್ರೇನು, ರಾಜ್ಯ ಸರ್ಕಾರಕ್ಕೆ ಈ ಹಕ್ಕಿದೆಯೇ ಅಥವಾ ಮಕ್ಕಳು ಪಾಲಕರ ಮೂಲಕ ಈ ಹಕ್ಕಿದೆ ಅಂತಕ್ಕಂಥದ್ರ ಬಗ್ಗೆ ಅಫರ್ಮೇಟಿವ್ ಆಗಿ ಸ್ಪಷ್ಟವಾಗಿರ್ತಕ್ಕಂಥ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮಾತೃಭಾಷೆಯನ್ನು ನಿರ್ಧರಿಸತಕ್ಕಂಥ ಹಕ್ಕು ಮಕ್ಕಳು ಮತ್ತು ಪಾಲಕರಿಗಿದೆ. ರಾಜ್ಯ ಸರ್ಕಾರ ಈ ರೀತಿಯ ಆದೇಶ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಪಾಲಕರ ಭಾಷೆಯೇ ಮಗುವಿನ ಮಾತೃಭಾಷೆ ಅಂತಕ್ಕಂಥದ್ದನ್ನು ಹೇಳಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಕೀಲ ಚಂದ್ರಕಾಂತ್ ಅಂಗಡಿ ಇದ್ದಾರೆ. ವಕೀಲ ಚಂದ್ರಕಾಂತ್ ಅಂಗಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನು ಮಾಡಿದ್ರು. ಅಂಗಡಿಯವರೇ, ಇವತ್ತಿನ ತೀರ್ಪಿನ್ನು ಇನ್ನೊಂದ್ಸಲ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ? ಇವತ್ತು ಸಂವಿಧಾನ ಪೀಠ ಮಾತೃಭಾಷೆ ಬಗ್ಗೆ ಸುದೀರ್ಘವಾದ ವಿಚಾರಣೆಯನ್ನು ನಡೆಸಿ ಇವತ್ತು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ. ಜಸ್ಟಿಸ್ ಆರ್ ಎಂ ಲೋಧಾ ಅವರ ನೇತೃತ್ವದ ಸಂವಿಧಾನ ಪೀಠ, ಜಸ್ಟಿಸ್ ಮುಖೋಪಾಧ್ಯಾಯ ಮಾತೃಭಾಷೆ ಅಂದ್ರೆ ಏನದರ ಬಗ್ಗೆ ಏನ್ ವಾದ ಪ್ರತಿವಾದ ನಡೆದಿತ್ತು ಇವತ್ತು ಮಾತೃಭಾಷೆ ಬಗ್ಗೆ 5 ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಸುಪ್ರೀಂ ಕೋರ್ಟು ಸರ್ಕಾರದ ವಿರುದ್ಧವಾಗಿ ಆನ್ಸರನ್ನು ಮಾಡಿದೆ. ಅಂದರೆ ಮಾತೃಭಾಷೆ ಅಂದರೆ ಪಾಲಕರ ಮಕ್ಕಳಿಗೆ ಕಲಿಸುವಂಥ ಭಾಷೆಯೇ ಮಾತೃಭಾಷೆ ಆಗಿರುತ್ತದೆ. ಅವರಿಗೆ ತಮ್ಮದೇ ಆದ ಹಕ್ಕು ಇರುತ್ತದೆ. ಮಕ್ಕಳ ಹಕ್ಕನ್ನು ಅವರು ನಿರ್ಧಾರ ಮಾಡೋದು ಹಕ್ಕು ಇರುತ್ತದೆ. ಸರ್ಕಾರ ಮಾಡಿದಂಥ ಈ ಸರ್ಕ್ಯುಲರ್ ಏನಿದೆ, ನಿರ್ಣಯ ಏನಿದೆ, ಮಾತೃಭಾಷೆ ಕಡ್ಡಾಯ ಮಾಡಿದ್ದು ಅದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಇವತ್ತು ಸುದೀರ್ಘವಾದ ತೀರ್ಪನ್ನು ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿದ್ದಾರೆ. ಅಂದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗೋದ್ರಿಂದ ಆ ವಾದವನ್ನು ಇವತ್ತು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ವಜಾ ಮಾಡಿ ಮತ್ತು ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿದ್ದಾರೆ. ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಎಡೆಡ್ ಸ್ಕೂಲ್ಸ್ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಹೇರ್ತಕ್ಕಂಥ ಅಧಿಕಾರವಿಲ್ಲ ಅಂತಕ್ಕಂಥದ್ದನ್ನ ಹೌದು. ಸರ್ಕಾರ ಮೊದಲಿಂದನೂ ಸರ್ಕಾರ ಈ ಮೈನಾರಿಟಿಗೆ ಅಂತ ಅಥವಾ ಅಲ್ಪಸಂಖ್ಯಾತರ ಸುಲಿಗೆ ಮತ್ತು ಅನ್ಎಡೆಡ್ ಅಂದರೆ ಅನುದಾನ ರಹಿತ ಶಾಲೆಗಳಿಗೂ ಯಾವ ರೀತಿ ಒಂದು ಸಂವಿಧಾನಿಕವಾದ ಹಕ್ಕಿತ್ತು, ಅದೇ ರೀತಿ ಇವರಿಗೂ ಸಹ ಅಂದರೆ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ 1 to 4
ಅವ್ರಿಗೂ ಹಕ್ಕಿದೆ, ಅವ್ರು ತಮ್ಮದೇ ಆದ ಭಾಷೆಯನ್ನು ಆಯ್ಕೊಳ್ಳೋಂಥ ಹಕ್ಕಿದೆ. ನೀವು ಕಡ್ಡಾಯ ಮಾಡುವಂಥದ್ದು ಅದು ಮೂಲಭೂತ ಹಕ್ಕಲ್ಲಿ ಉಲ್ಲಂಘನೆ ಆಗಿದೆ ಅಂತ ಇವತ್ತು ಸ್ಪಷ್ಟವಾದ ತೀರ್ಪನ್ನು ಕೊಟ್ಟಿದ್ದಾರೆ. ಈ ಮಾತೃಭಾಷೆ ಅಂದ್ರೆ ಏನದರ ಬಗ್ಗೆ ಏನು ವಾದ ಪ್ರತಿವಾದಗಳು ನಡೆದಿದೆ? ಅಂದ್ರೆ ರಾಜ್ಯ ಸರ್ಕಾರ ಹೇಳಿತ್ತು ಇದನ್ನ ನಿರ್ಧರಿಸ್ತಕ್ಕಂಥ ಹಕ್ಕು ತನಗಿದೆ ಅಂತಕ್ಕಂಥದ್ದು. ಆಸ್ ಎ ಸ್ಟೇಟ್ ಆರ್ಟಿಕಲ್ 350A ಪ್ರಕಾರ ಫೆಸಿಲಿಟೇಷನ್ ಆಫ್ ಮದರ್ ಟಂಗ್ ಇಸ್ ಸ್ಟೇಟ್ ಗವರ್ಮೆಂಟ್ಸ್ ಪ್ರಿರೋಗೇಟಿವ್ ಅಂತ. ಅದು ಒಪ್ಕೊಂಡಿದ್ದಾರೆ. ಒಂದು ಮಕ್ಕಳಿಗೆ ಕ್ಲಾಸ್ 1ರಿಂದ 4ನೇ ವರ್ಗದವರೆಗೆ ಮಾತ್ರ ಈ ಏನು ಭಾಷೆ ಏನಿದೆ ರಾಜ್ಯ ಭಾಷೆಯನ್ನು ಹೇರ್ಲಿಕ್ಕೆ ಅಂದರೆ ಎಕ್ಸ್ಪರ್ಟ್ ಒಪಿನಿಯನ್ ಹೇಳಿದ್ದಾರೆ. ಮಾತೃಭಾಷೆ 1 to 4ಗೆ ಒಳ್ಳೆಯದಾಗತ್ತೆ, 1 to 4 ಮಕ್ಕಳಿಗೆ ಕ್ಲಾಸಿನ ಮಕ್ಕಳಿಗೆ ಒಳ್ಳೆಯದಾಗತ್ತೆ. ಮಾತೃಭಾಷೆ ಕಲಿಯೋದ್ರಿಂದ ಮಕ್ಕಳು ಬೇಗ ಅರ್ಥ ಮಾಡ್ಕೋತಾರೆ ವಿಷಯವನ್ನು. ಆ ರಾಜ್ಯ ಸರ್ಕಾರ ಮತ್ತು ಪರಿಣಿತರ ವಾದವನ್ನು ಸುಪ್ರೀಂ ಕೋರ್ಟ್ ಮೇಲ್ನೋಟಕ್ಕೆ ಒಪ್ಕೊಂಡಿದೆ ಅಂತಲ್ಲ, ಬಟ್ ಅದೇನು ಹೇಳಿದ್ದಾರೆ ಅವರು, ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ಈ 1 to 4 ನೀವು ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟಿದ್ದಾರಲ್ಲ, ಅದು ಇಟ್ ಇಸ್ ನಾಟ್ ಎ ಫೈನಲ್ ಒಪಿನಿಯನ್ ಅಂತ ಹೇಳಿದ್ದಾರೆ. ಎಕ್ಸ್ಪರ್ಟ್ ಒಪಿನಿಯನ್ ನಾಟ್ ಎ ಫೈನಲ್ ಒಪಿನಿಯನ್. ಅದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ ಏನಿದ್ರು 1 to 4 ಒಳ್ಳೇದು ಇರ್ಬೋದು ಅಂತ ಹೇಳಿದ್ದಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಅದು ಒಪ್ಕೊಳ್ಳೋಂಥ ವಿಷಯನೇ ಅಲ್ಲ ಅಂತ ಹೇಳಿದ್ದಾರೆ. ಈಗ ಈ ಸಂಬಂಧಪಟ್ಟಂಥ ಒಪ್ಕೊಳ್ಳೋಂಥ ವಿಷಯನೇ ಅಲ್ಲ, ಚರ್ಚೆನೇ ಅಲ್ಲ. ಯಾಕಂದರೆ ಅದನ್ನು 1 to 4ಗೆ ಒಪ್ಕೊಳ್ಳೋಂಥ ವಿಷಯ ಯಾಕಿಲ್ಲ ಅಂತಂದರೆ ಅದು ಈ ಮಕ್ಕಳ ಭಾಷೆ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಗುತ್ತೆ, ಪೇರೆಂಟ್ಸ್ಗೆ ಮೂಲಕಗಳಲ್ಲ ಉಲ್ಲಂಘನೆ ಆಗೋದ್ರಿಂದ ಅದು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಅಂಗಡಿ ಅವರೇ. ಒಟ್ಟಾರೆ ಮಧುಸೂದನ್, ಇಡೀ ಒಂದು ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದ ಜಿಸ್ಟ್ ಇಷ್ಟೇ, ಮಾತೃಭಾಷೆಯನ್ನ ನಿರ್ಧರಿಸ್ತಕ್ಕಂಥ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇಲ್ಲ. ಕಲಿಕೆಯ ಭಾಷೆ ಏನಿದೆ ಅದು ಪಾಲಕರು ಮತ್ತು ಮಕ್ಕಳು ನಿರ್ಧರಿಸ್ತಕ್ಕಂಥದ್ದು. ಆರ್ಟಿಕಲ್ 19(1)A ಪ್ರಕಾರ ಮಕ್ಕಳಿಗೆ ಮತ್ತು ಪಾಲಕರಿಗೆ ಕಲಿಕೆಯ ಭಾಷೆಯನ್ನು ನಿರ್ಧರಿಸ್ತಕ್ಕಂಥ ಹಕ್ಕಿದೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ ಸ್ಪಷ್ಟಪಡಿಸ್ತಾ ಇದೆ. ಮದರ್ ಟಂಗ್ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರಾಯಶಃ ಜಾಗತೀಕರಣದ ಯುಗದಲ್ಲಿ ಒಂದು ದೊಡ್ಡ ಪ್ರಶ್ನೆ. ಯಾವುದು ಮಾತೃಭಾಷೆ ಅಂತಕ್ಕಂಥದ್ದು ಸಾಹಿತಿಗಳು ಮತ್ತು ಜನಸಾಮಾನ್ಯರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಾ ಇರ್ತವೆ. ಆದರೆ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ ಒನ್ಸ್ ಫಾರ್ ಆಲ್ ಈ ಪ್ರಶ್ನೆಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ನೀಡಿದೆ. ಪಾಲಕರು ಕಲಿಸುವ ಭಾಷೆಯೇ ಮಾತೃಭಾಷೆ ಅಂತಕ್ಕಂಥದ್ದನ್ನ ಇದನ್ನ ರಾಜ್ಯ ಸರ್ಕಾರ ಹೇರ್ತಕ್ಕಂಥ ಅಧಿಕಾರ ಇಲ್ಲ. ರಾಜ್ಯ ಭಾಷೆಯನ್ನೇ ಮಾತೃಭಾಷೆಯನ್ನಾಗಿ ಹೇರ್ತಕ್ಕಂಥ ಅಧಿಕಾರ ಇಲ್ಲ. ಇದು ಸಂವಿಧಾನದ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದೆ. ಇದನ್ನ ಅಂತಿಮವಾಗಿ ಪಾಲಕರು ನಿರ್ಧರಿಸ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ಅಂತಿಮ ಪ್ರಶ್ನೆ ಇತ್ತು ಮಧುಸೂದನ್, ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮೇಲೆ ಇದನ್ನ ಹೇರ್ತಕ್ಕಂಥ ಅಧಿಕಾರ ಇದೆಯಾ ಅಂತಕ್ಕಂಥದ್ದು. ಯಾಕಂದ್ರೆ ವೀಕ್ಷಕರಿಗೆ ಸ್ಪಷ್ಟಪಡಿಸಬೇಕಾಗತ್ತೆ. ಸರ್ಕಾರಿ ಶಾಲೆಗಳು ಮತ್ತು ಏಡೆಡ್ ಸ್ಕೂಲ್ಸ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ಗಳಿಗೆ ಸರ್ಕಾರ ಗ್ರಾಂಟ್ ಅನ್ನ ಏಡ್ ಅನ್ನ ಕೊಡುವುದಿಲ್ಲ. ಆ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಕಲಿಸಲಾಗುತ್ತೆ. ಇವತ್ತಿನ ಆದೇಶ ಏನಿದೆ ಅದು ಅನ್ಎಡೆಡ್ ಸ್ಕೂಲ್ಸ್ ಏನಿವೆ ಅಂದ್ರೆ ಸರ್ಕಾರ ಗ್ರಾಂಟ್ಸ್ ಕೊಡೋದಿಲ್ಲ, ಅಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಭಾಷಾ ಅಲ್ಪಸಂಖ್ಯಾತ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಧಾರದ ಮೇಲೆ ಏನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಅವರಿಗೆ ಇವತ್ತಿನ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠದ ಆದೇಶ ಅನ್ವಯ ಆಗುತ್ತೆ. ಅವರ ಮೇಲೆ ಯಾವ ಭಾಷೆಯಲ್ಲಿ ಕಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತನ್ನ ನಿರ್ಣಯವನ್ನ ಹೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಸಂವಿಧಾನಿಕ ಪೀಠ ತನ್ನ ತೀರ್ಪಿನ ಮೂಲಕ ಸ್ಪಷ್ಟಪಡಿಸ್ತಾ ಇದೆ. ಮಧುಸೂದನ್. ಓಕೆ, ಖಂಡಿತ ಪ್ರಶಾಂತ್ ನಾಥ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ನಿಮಗೆ